ಪೂರ್ವಕವಾದ ವಂದನೆಗಳನ್ನು ನಮ್ಮ ಸಂಘಟನೆಗಳಿಂದ ಅರ್ಪಿಸುತ್ತಾ ನಮ್ಮ ಮೇಲೆ ಬಂದಿರುವ ಕಳಂಕದ ಬಗ್ಗೆ ನಾವು ಮುಂದೆ ಮಾತಾಡೋಕ್ಕೆ ನಾವು ಇಚ್ಛೆಪಟ್ಟು ಹಾಗಾಗಿ ತಮ್ಮೆಲ್ಲದರಿಗೆ ಬಂದಿದ್ದೀವಿ. ನೀವು ಇದು ಒಂದು ದೂರು ಬಂದಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಬರಬೇಕಾಗಿತ್ತು. ನಮ್ಮ ಪ್ರಾಜೆಕ್ಟು ಶುರುವಾಗಿ ಸುಮಾರು 40 ವರ್ಷ ಆಯಿತು. ಸುಮಿತ್ರಾ ಅಂತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಸಂಘಟನೆಯ ಗುಂಡ್ಲುಪೇಟೆಯವರು ಬಂದಿರೋ ದೂರು ಅಂತಂದರೆ ಜಾರಕಿಹೊಳಿ ಬ್ರಿಗೇಡ್ ಸಂಸ್ಥಾಪಕ ಗೋವಿಂದರಾಜ್ ಸರ್ ಅವರು ಆರೋಪ ದೂರವಾಗಿರುವಂಥ ವಿಚಾರ ಏನಂದರೆ ಕಳೆದ ವಾರ ಜಾರಕಿಹೊಳಿ ಬ್ರಿಗೇಡ್ ಸಂಸ್ಥಾಪಕ ಗೋವಿಂದ ನಾಯಕ ಸರ್ ಅವರು ಗುಂಡ್ಲುಪೇಟೆ ತಾಲೂಕು ಶಿಶುಅಭಿವೃದ್ಧಿ ತಾಲೂಕು ಯೋಜನಾಧಿಕಾರಿಗಳು ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಮೇಲೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಲ್ಲದೆ ಮತ್ತು ಸತ್ಯಕ್ಕೆ ದೂರವಾಗದ ವಿಚಾರಗಳನ್ನೆಲ್ಲನೂ ಕೂಡ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಯಾಕಂತಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು 40 ವರ್ಷದಿಂದ ನಮ್ಮ ಪ್ರಾಜೆಕ್ಟಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ನಾವು ಬಂದಿದ್ದೀವಿ. ಅಂಥ ಸಂದರ್ಭದಲ್ಲಿ ಅವರು ಬೇಕಾದ್ರೆ ಇಲಾಖೆ ಬಳಸ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ಹಾಗಾದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನ ದುರುಪಯೋಗಪಡಿಸ್ಕೊಂಡು ಅವರು ನಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನೆಲ್ಲ ಹೊರಿಸಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಏನು ಅಂತಂದರೆ ಪ್ರತಿ ಅಂಗನವಾಡಿ ಕೇಂದ್ರದಿಂದ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಪ್ರತಿ ತಿಂಗಳು 1 ರಿಂದ 1.5 ಸಾವಿರ ಮತ್ತು 2 ಸಾವಿರ ಈ ಥರ ಹಣಕಾಸುಗಳನ್ನೆಲ್ಲ ಅಧಿಕಾರಿಗಳನ್ನು ವಸೂಲು ಮಾಡಿಕೊಡ್ತಾರೆ ಅನ್ನೋದೊಂದು ಬಂದಿದೆ. ನಾವು ನಮ್ಮ ಸಂಘಟನೆಯಿಂದ ಬೆಂಗಳೂರಲ್ಲಿ ಆದಿ ಬೀದಿಲೆಲ್ಲ ಬಿದ್ಕೊಂಡು ನಾವು ಗೌರವಧನ ಒಂದು 500 ರೂಪಾಯಿ ಪಡ್ಕೊಳ್ಳೋಕ್ಕೋಸ್ಕರ ನಾವು ಅಷ್ಟೆಲ್ಲ ತ್ಯಾಗ ಮಾಡಿ ಬಂದಿರೋರು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೊಂದು ನಮ್ಮ ಭಾವನೆ. ತಿಂಗಳಿಗೆ ಅವ್ರಿಗೆ ನಾವು ದುಡ್ಡು ಕೊಡ್ತಾರೆ ಅಂತ ನಮ್ಮ ಮೇಲೆ ಆರೋಪ ಹೊರಿಸಿರೋದು ಗೋವಿಂದರಾಜ್ ಅವರು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ನಮ್ಮ ಕ್ವಶನ್ ಆಗಿದೆ ಸರ್. ದಯವಿಟ್ಟು ಗೋವಿಂದ ನಾಯಕ್ ಅವರು ಈಗ ನಮಗೆ ಬರೋದು 12 ಸಾವಿರ, ಮಿನಿ ಕಾರ್ಯಕರ್ತರು ಬರೋದು 8 ಸಾವಿರ, ನಮ್ಮ ಸಹಾಯಕಿಗೆ ಬರೋದು 7 ಸಾವಿರ. ಇದರಲ್ಲಿ ನಾವು ಇಲಾಖೆಯವರು ಕೊಟ್ಟಾಗ ನಮ್ಮ ಜೀವನೋಪಯೋಗಗಳಿಗೆ ಏನು ಮಾಡ್ಬೋದು ಅಂದರೆ ತಿಂಗಳಗಟ್ಟಲೆ ನಮ್ಮ ಖರ್ಚುಗಳು ಬೇಕಾದಷ್ಟು ಇರ್ತವೆ. ಸಂಬಳ ಯಾವಾಗ ಬರುತ್ತೆ ಅಂತ ನಾವು ಕಾಯ್ಕೊಂಡಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಅವ್ರು ದುಡ್ಡು ಕೊಡೋಕ್ಕೆ ಸಾಧ್ಯನಾ? ಈ ಮಾತು ಸತ್ಯವನ್ನು ದೂರವಾಗಿರುವಂಥ ಮಾತಾಗಿದೆ. ಅದರಿಂದ ನಮ್ಮ ಮೇಲೆ ಬಂದಿರುವ ಆರೋಪಗಳ ಬಗ್ಗೆ ನಾವು ಗೋವಿಂದರಾಜ್ ಅವರ ಮೇಲೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳೋಕೆ ನಾವು ಹೊರಟಿರುತ್ತೇವೆ. ಸದ್ಯಕ್ಕೆ ಇದನ್ನ ಅವರು ಕೈ ಬಿಟ್ಟರೆ ತುಂಬ ಒಳ್ಳೆಯದು ಅನ್ನೋದು ನಮ್ಮ ಭಾವನೆ ಆಗಿದೆ. ನಾವು ಎಲ್ಲೂ ಕೂಡ ನಾವು ಕಪ್ಪು ಚುಕ್ಕಿ ಇಲ್ಲದೇ ಕೆಲಸ ಮಾಡ್ಕೊಂಡು ಬಂದಿರೋಂಥ ಕಾರ್ಯಕರ್ತರ ಮೇಲೆ ಇಂಥ ಅಪವಾದಗಳು ಹೊರಿಸಿದ್ರೆ ನಾವು ಅವ್ರ ಬಗ್ಗೆ ಖಂಡನೆ ಮಾಡ್ತೇವೆ. ಮತ್ತು ಇದು ಮುಂದಿನ ದಿನಗಳಲ್ಲಿ ನಾವು ಸತೀಶ್ ಜಾರಕಿಹೊಳಿ ಸರ್ ಹತ್ರನೂ ಕೂಡ ಈ ಒಂದು ವಿಚಾರಗಳನ್ನ ಎತ್ಕೊಂಡು ಹೋಗೋಕ್ಕೂ ಕೂಡ ನಾವು ಅವ್ರ ಮೇಲೆ ದೂರ ಎತ್ಕೊಂಡು ಹೋಗೋಕ್ಕೂ ಕೂಡ ನಾವು ಭಾವಿಸಿದ್ದೇವೆ ನಮ್ಮ ಸಂಘಟನೆಯವರು. ಹಾಗಾಗಿ ಇಂಥ ವಿಚಾರಗಳು ಸುಳ್ಳು ಸಂಗತಿಗಳನ್ನ ಹೇಳೋದನ್ನ ನಿಲ್ಲಿಸಿ ಅವರು ಸಾರ್ವಜನಿಕವಾಗಿ ಕೆಲಸ ಮಾಡಿ ಸತ್ಯತೆಗಳನ್ನು ಅವರು ಪರಿಶೀಲಿಸಲಿ. ಏನಿದೆ 1 ಸಾವಿರ, 1.5 ಸಾವಿರ, 2 ಸಾವಿರ, 3 ಸಾವಿರ ಅಂತ ದಿನಾಂಗೊಂದೊಂದು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಾರಲ್ಲ, ಅದನ್ನ ನಮ್ಗೆ ಸಾಬೀತುಪಡಿಸ್ಕೊಡಿ. ಯಾರು ಕೊಟ್ಟಿದ್ದರು ಯಾರು ಕೊಟ್ಟಿಲ್ಲ ಅನ್ನೋದನ್ನ ನಮ್ಗೆ ಅವರು ದಯವಿಟ್ಟು ಸಾಬೀತುಪಡಿಸ್ಕೊಡ್ಬೇಕು. ಮತ್ತೆ ಏಪ್ರಿಲ್ 2025 ಏಪ್ರಿಲ್ ರಾಜ್ಯದ ಸಂಘಟನೆ ವತಿಯಿಂದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವರು ಅಲ್ಲೇ ಹೋರಾಟದ ಸಂದರ್ಭದಲ್ಲಿ ಅದನ್ನ ಜಾರಿಗೊಳಿಸಿದ್ರು. ಆದರೂ ಕೂಡ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಉಪನಿರ್ದೇಶಕರು ಇದನ್ನ ನಮಗೆ ಕೊಟ್ಟಿಲ್ಲ. ಎಲ್ಲ ಜಿಲ್ಲೆದಲ್ಲೂ ಆಗಿದೆ. ಇದು ಎಲ್ಲ ಜಿಲ್ಲೆದಲ್ಲೂ ಮಿನಿಯಿಂದ ಮೇನ್ ಅಂಗನವಾಡಿ ಕಾರ್ಯಕರ್ತರಾಗಿದ್ದಾರೆ. ಮೇನ್ ಅಂಗನವಾಡಿ ಕಾರ್ಯಕರ್ತೆ ಸಂಬಳನ ಅವ್ರಿಗೆ ಮೇನಿಂದು ಕೂಡ ಮಾಡಿಕೊಟ್ಟಿದ್ದಾರೆ. 2025 ಮೇನಿಂದು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಪನಿರ್ದೇಶಕರು ಮಾಡಿಕೊಟ್ಟಿಲ್ಲ. ಹೀಗಾಗಿ ನಮ್ಮನ್ನು ಕೂಡ ಅವರು ಮತ್ತೆ ಅದೊಂದು ವಿಚಾರ. ಮತ್ತು ಇನ್ನೊಂದು ಹೊಸ ನೇಮಕಾತಿ ವಿಚಾರದ ಬಗ್ಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ಜನವರಿ 25ರಲ್ಲಿ ಪ್ರಕಟಣೆಯಾಗಿ ಅವರು ಕಾಲ್ ಮಾಡಿರೋಂಥ ಕಾಲ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ರು. ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿರೋದನ್ನ ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ಆಯ್ಕೆ ಸಮಿತಿ ಆಯ್ತದ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ ವಿಚಾರಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅದು ದೂರವಾದ ಸಂಗತಿ. ಅದರಲ್ಲೂ ಕೂಡ ಇವರು 3 ಲಕ್ಷ 7 ಲಕ್ಷ ವಸೂಲು ಮಾಡಿಕೊಡ್ತಾರೆ ಅಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೇಲೆ ದೂರು ಕೊಟ್ಟಿದ್ದಾರೆ. ಮತ್ತೆ ಅದು ಮುಂದುವರಿದ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಕ್ಕೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿಗಳನ್ನ ಅವರು ಕರೆದು ಅದ್ರ ಜೊತೆಗೆ ಚೇತನ್ ಕುಮಾರ್ ಅಂತ ಜಿಲ್ಲಾ ಪೋಷಣ ಸಂಯೋಜಕರು ಸೇರಿ ನಮ್ಮನ್ನ ಬೇರೆ ಅಂಗನವಾಡಿ ಕೇಂದ್ರಗಳಿಗೆ ಕರ್ಕೊಂಡೋಗಿ ಅವರು ಈ ಥರ ಇದೆಯಮ್ಮ, ಹಿಂಗಿದೆ, ನಿಮ್ಮ ಹೇಮಾವತಿ ಭಾರಿ ಫ್ರಾಡ್ ಸೋಳು, ಅವಳು ಸರಿಯಿಲ್ಲ,
ಅವಳು ನಿನ್ನೆಲ್ಲ ಚೀಟ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಒಬ್ಬ ಹೆಣ್ಮಗಳ ಮೇಲೆ ಹೇಳಿರೋ ನಮ್ಮ ಎದುರಿಗೆ ಹೇಳಿರೋದು ತುಂಬಾ ದುರಂತರ ದುರಂತಿ ಸಂಗತಿಯಾಗಿದೆ. ನಮಗೆ ಪ್ರತಿ ತಿಂಗಳು ಕೊಡಿ ಅಂತ ಹಾಕಿರೋದಲ್ಲಿ ಪೇಪರ್ ಹಾಕಿರೋದು ಅದು ಸತ್ಯಕ್ಕೆ ದೂರವಾದ ಸಂಗತಿ. ಯಾಕೆ ಅಂದರೆ ಈ ಒಂದು 4-5 ತಿಂಗಳ ಹಿಂದೆ 8:30, 7:30, 6:30 ಈ ಥರ ಇತ್ತು ಮೊಟ್ಟೆ ರೇಟು, ಗಗನಿಕೆ ಇತ್ತು ಮೊಟ್ಟೆ ರೇಟು. ಅದು ತಮಗೆಲ್ಲ ತಿಳಿದಿರೋಂಥ ವಿಷಯ. ನಮಗೆ ಇಲಾಖೆ ವತಿಯಿಂದ ಒಂದು ಗರ್ಭಿಣಿ ಬಾಣಂತರಿಗೆ ಒಂದು ಮಹಿಳೆಗೆ 150 ರೂಪಾಯಿಗೆ ಮೊಟ್ಟೆ ವಿತರಣೆ ಮಾಡಬೇಕು ತಿಂಗಳಿಗೆ, ಅಂದರೆ 25 ಮೊಟ್ಟೆ ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿಂದ ನಮಗೆ 6 ರೂಪಾಯಿ ಕೊಡ್ತಾರೆ ಇಲಾಖೆಯಿಂದ. 6 ರೂಪಾಯಿ ಒಂದು ಮೊಟ್ಟೆಗೆ 6 ರೂಪಾಯಿ ಅಂದರೆ 150. ಓಕೆ, ನಾವು ಮೊಟ್ಟೆ ರೇಟ್ ಜಾಸ್ತಿ ಆದಾಗ ನಾವು ಯಾವ ರೀತಿ ಕೊಡ್ಬೋದು? ಘಟಕ ವೆಚ್ಚಕ್ಕೆ ತಕ್ಕಾಗಿ ಎಷ್ಟು ಮೊಟ್ಟೆ ಬರ್ತದೆ ಅಷ್ಟನ್ನೇ ಪರ್ಚೇಸ್ ಮಾಡಿ ನಾವು ಕೊಟ್ಟಿರೋದು. ಇದು ಇವರೆಲ್ಲ ಗೋಯಿನಾಯ್ಕರದ್ದು ವರ್ಕರ್ಗಳು ಹೇಳೋರೆ, ನಮ್ಮ ಬಗ್ಗೆ ಹೇಳೋರೆ. ನಾನು ಸಾಕ್ಷಿ ಅದೇ ನಮಗೆ ಇದ್ರ ವಿಷಯ ಅಂತ ಅವರು ನಂದು ಸಾಕ್ಷಿ ಇರ್ಬೋದು. ಅವರು ವರ್ಕರ್ಗಳು ಮಿನಿ ವರ್ಕರ್ ಹೇಳೋರೆ ಅಂತ ಅವ್ರು ಹೇಳೋರು. ಅದು ಸಾಕ್ಷಿ ಇರ್ಬೋದು, ಹೇಳಿ ಸಾಕ್ಷಿ ಇರ್ಬೋದು. ಆದ್ರೆ ಮಿನಿ ವರ್ಕರ್ಗೆ ನಮ್ಮಷ್ಟು ಸರ್ವಿಸ್ ಅವ್ರಿಗಾಗಿಲ್ಲ, ವಿಷಯ ಕರೆಕ್ಟಾಗಿ ಹೇಳೋದು ಗೊತ್ತಿಲ್ಲ. ಅದು ತಮಗೆ ಗೊತ್ತಿರುತ್ತೆ ಮೊಟ್ಟೆ ರೈಟ್ ಹೆಂಗಿತ್ತು ಅಂತ. ಅದು ಸತ್ಯಕ್ಕೆ ದೂರವಾದ ಸಂಗತಿ. ಈ ಥರ ಹೇಳಬಾರ್ದಾಗಿತ್ತು.